ಎಸ್ಎಸ್ ಮೀಡಿಯಾ, ಇದು ಡಿಜಿಟಲ್ ತಂತ್ರಜ್ಞಾನದ ಗುರಿ, ಗ್ರಾಮೀಣ ಪ್ರತಿಭೆಗಳ ಗುರುತು. ಎಸ್ಎಸ್ ಮೀಡಿಯಾ, ಇದು ಡಿಜಿಟಲ್ ತಂತ್ರಜ್ಞಾನದ ಗುರಿ, ಗ್ರಾಮೀಣ ಪ್ರತಿಭೆಗಳ ಗುರುತು. ಎಸ್ಎಸ್ ಮೀಡಿಯಾ ಸಂಡೇ ಸ್ಪೆಷಲ್ ಕಾರ್ಯಕ್ರಮ, ಇದು ನೆನಪಿನ ಬುತ್ತಿಯಿಂದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತಗಳು. ಒಂದು ಸುಂದರ ಅವಿಭಕ್ತ ಕುಟುಂಬದಲ್ಲಿ ಎಲ್ಲರೂ ಜೊತೆಯಾಗಿ ಸಹೋದರ ಸಹೋದರಿಯರಂತೆ ಕೆಲಸ ಕಾರ್ಯಗಳನ್ನು ಮಾಡುತ್ತಾ, ತಿಂಡಿ ಊಟಗಳನ್ನು ಜೊತೆಯಾಗಿ ಮಾಡುತ್ತಾ, ನಲಿದು ಕುಣಿಯುತ್ತಾ 7 ದಿನಗಳ ಕಾಲ ಒಂದೇ ಕುಟುಂಬದಲ್ಲಿ ಬೆರೆತು ಜೊತೆಯಾಗಿ ಕೊನೆಯದಾಗಿ ಬರುವ ಸಂದರ್ಭ ಹೇಗಿರುತ್ತೆ ಗೊತ್ತಾ? ಹೌದು, ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರದ 7 ದಿನಗಳ ಕಾರ್ಯಕ್ರಮಗಳು ಇಂತಹ ಒಂದು ಸುಂದರ ಕುಟುಂಬದಲ್ಲಿ ಜೊತೆಯಾಗಿ ಇದ್ದು ಕೊನೆಯ ದಿನಗಳಲ್ಲಿ ಬಿಟ್ಟು ಬರಬೇಕು ಅನ್ನುವ ಸಂದರ್ಭದ ಎಪಿಸೋಡ್ ಇಂದು ನಿಮ್ಮ ಮುಂದೆ. ಕಡಬ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರದ 7 ದಿನಗಳ ಕಾರ್ಯಕ್ರಮಗಳಲ್ಲಿ ಕೊನೆಯ ಗಳಿಗೆಯಲ್ಲಿ ಇಂದು ನಾವಿದ್ದೇವೆ. ಎಸ್, ಇದೇ ನೆನಪಿನ ಬುತ್ತಿಯಿಂದ. ರಾಷ್ಟ್ರೀಯ ಸೇವಾ ಯೋಜನೆ ವಿಶೇಷ ಕಾರ್ಯಕ್ರಮ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬ. ವಾರ್ಷಿಕ ವಿಶೇಷ ಶಿಬಿರ ಶಬರೀಶ ಎಲೆಕ್ಟ್ರಾನಿಕ್ ಸರ್ವಿಸ್ ದುವಾ. ನೆನಪಿನ ಬುತ್ತಿಯಿಂದ. ರಾಷ್ಟ್ರೀಯ ಸೇವಾ ಯೋಜನೆ ಮಾಡಿದರು ಸೇವೆ ಮಾಡು ಬನ್ನಿ, ನಾವು ಸೇವೆ ಮಾಡು ಬಹುಶಃ ಒಳ್ಳೆಯ ಧ್ವನಿವರ್ಧಕ ವ್ಯವಸ್ಥೆಯನ್ನ ನಿರಂತರವಾಗಿ ಕಳೆದ 10 ವರ್ಷಗಳಿಂದ ನಡೆಸಿಕೊಡ್ತಾ ಬಂದಿದ್ದವರು. ಬಹುಶಃ ಅವರ ಈ ಧ್ವನಿವರ್ಧಕ ವ್ಯವಸ್ಥೆ
PR. ನನ್ನ ಹಿಂದೆ ಬರ್ತೀರಾ ತಾಲೂಕ್ ಪಂಚಾಯತ್ ಸದಸ್ಯರಾಗಿರುವಂತಹ ಸನ್ಮಾನ್ಯ ಶ್ರೀ ಗಣೇಶ್ ಕೈಕರೆ ಇವರಲ್ಲಿ ಧ್ವಜಾರೋಹಣ ನೆರವೇರಿಸಬೇಕಾಗಿ ವಿನಂತಿಸು. ಅಟೆನ್ಷನ್. ಅದಕ್ಕೆ ಕಾರಣ ಏನಂದ್ರೆ ಈ ವಿಶೇಷ ಶಿಬಿರಗಳನ್ನ ನಡೆಸಬೇಕಾದ್ರೆ ಊರವರ ಸಹಕಾರ ಬೇಕು, ಒಂದಷ್ಟು ಶಿಕ್ಷಣ ಪ್ರೇಮಿಗಳ ಒಡನಾಟ ಬೇಕು. ದೀಪಾವಳಿ ಆ ಬೆಳಕು ಕತ್ತಲೆಯನ್ನ ಓಡಿಸಲಿ, ಆ ವಿದ್ಯಾರ್ಥಿಗಳ ಬದುಕು ಒಳ್ಳೆಯದಾಗಲಿ ಅಂತ ಹಾರೈಕೆಯನ್ನ ಮಾಡುತ್ತಾ ಹಸ್ತಾಂತರವನ್ನ ಮಾಡ್ತಿದ್ದೇವೆ. ಮಾನ್ಯ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಹೇಳ್ತಾ ಇದ್ದೇನೆ, ಇವತ್ತು ಒಬ್ಬ ಮುಖ್ಯಮಂತ್ರಿ ಇರ್ಬೋದು ಅಥವಾ ಒಬ್ಬ ಶಾಸಕ ಇರ್ಬೋದು, ಅವರಿಗೆ ಎಷ್ಟು ಕಾರ್ಯಕ್ರಮಗಳಿರ್ತದೆ. ಜಿಲ್ಲೆಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಿಡಿದ್ರೆ ಬೆಳಗಿನಿಂದ ಹಿಡಿದು ರಾತ್ರಿ 10 ಗಂಟೆ ತನಕ ಒಂದು 25 ಕಾರ್ಯಕ್ರಮವು ಪ್ರತಿದಿನ ಇರ್ತದೆ. ಅವರ ಸಾಂಸಾರಿಕ ಜೀವನ ನೋಡ್ಲಿಕ್ಕೆ ಅವರಿಗೆ ಪುರುಸೊತ್ತಿರ್ಲಿಕ್ಕಿಲ್ಲ, ಅಥವಾ ಅವರ ಕೌಟುಂಬಿಕ ಜೀವನದಲ್ಲಿ ಸಂಬಂಧಗಳು ಕೂಡ ಆ ಒಂದು 5 ವರ್ಷದಲ್ಲಿ ಖಂಡಿತ ಇರಲಿಕ್ಕಿಲ್ಲ. ಇಷ್ಟು ಒಂದು ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ನಿಮ್ಮ ಹಾಗೆ ಬೇರೆ ಬೇರೆ ಸಂಘಟನೆಗಳಲ್ಲಿ, ಈಗ ಪುಲಸ್ತ್ಯಕಾರ ನಂತರ ನಾನು ನೋಡಿದ್ರೆ ಅವರೆಲ್ಲ ಸಂಘಟನೆಗಳಿಂದ ಬಂದವರು. ಸಣ್ಣ ಸಣ್ಣ ಸಂಘಟನೆ, ಮಹಿಳಾ ಸಂಘಟನೆಗಳನ್ನ ಅಥವಾ ಯುವತಿ ಮಂಡಲಗಳನ್ನ ಮೂಲಕ ಕೆಲಸ ಮಾಡಿ ಅವರು ಜನಪ್ರತಿನಿಧಿಗಳಾದಂಥವರು. ಬಹುಶಃ ನಾಳೆಯ ದಿನ ನೀವು ಕೂಡ ಇವತ್ತು NSS ಅಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಮೊನ್ನೆ ತಾನೇ ಒಂದು ವಾಟ್ಸಪ್ಗಳಲ್ಲಿ ಶ್ರೀವಿದ್ಯಾ ನಮ್ಮ ಮಡಿಕೇರಿಯ DC ಅವರು ಪ್ರಾಕೃತಿಕ ವಿಕೋಪದ ಅಡಿಯಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವರು ಒಂದು ವಾಟ್ಸಪ್ಗಳಲ್ಲಿ ಅವರೊಂದು ವಾರ್ತೆ ಬಂದಿತ್ತು. ಅವರು ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಜಿಲ್ಲಾ ಪಂಚಾಯತ್ ಕೆಲಸ ಮಾಡಿದಂಥವರು. ಅವರು ಮಾತಾಡುವಂಥದ್ದು NSS ಅಲ್ಲಿರುವಾಗ ನಾನು ಏನು ಮಾಡಿದೆ, ಕೇರಳದಲ್ಲಿ ಇರುವಾಗ NSS ವಿದ್ಯಾರ್ಥಿಯಾಗಿ
ಒಬ್ಬ IAS ಅಧಿಕಾರಿಯಾಗಿ ಅವರು NSS ವಿದ್ಯಾರ್ಥಿಯಾಗಿ ಅವರು ಸಾಮಾಜಿಕ ಕಳಕಳಿಯನ್ನು ವ್ಯಕ್ತಪಡಿಸಿ ಅವರೊಂದು ಮಾತಾಡುವಂಥದ್ದು ವಾಟ್ಸಪ್ಗಳಲ್ಲಿ ಬಂದಿದೆ. ಬಹುಶಃ ನೀವು IAS ಅಧಿಕಾರಿಯಾದರೂ ಕೂಡ ನಾಳೆ ನಿಮಗೆ ಬೇಕಾದಂಥ ನಿಕಟ ಸಂಬಂಧ ಸಾರ್ವಜನಿಕರ ಒಟ್ಟಿಗೆ ಇರತಕ್ಕಂಥ ಸಂಬಂಧ. ಬಹುಶಃ ಇದು ನಮ್ಮ ಕೌಟುಂಬಿಕ ಸಂಬಂಧ ಇರ್ಬೋದು, ಸಾರ್ವಜನಿಕ ಸಂಬಂಧ ಇರ್ಬೋದು, ಅಥವಾ ನೀವು ಉದ್ಯೋಗದಲ್ಲಿರುವಾಗ ಅಥವಾ ನೀವು ವಿದ್ಯೆ ಕಲಿಯುವಂಥ ಪದವಿ ಪೂರ್ವ ಕಾಲೇಜುಗಳಲ್ಲಿರ್ಬೋದು, ಈ ಒಂದು ಶಿಬಿರ ನಿಮಗೆ ಖಂಡಿತವಾಗಿ ಪ್ರಯೋಜನಕ್ಕೆ ಬರುತ್ತದೆ ಅಂತ ನಾನು ಹೇಳುತ್ತಾ, ತನ್ನ ಹೆತ್ತ ಏನು ಮಾಡಿರದೆ ತನ್ನ ಮಕ್ಕಳಿಗೆ ಕಷ್ಟ ಏನೆಂಬುದು ಅರ್ಥ ಆಗುವ ದೃಷ್ಟಿಯಿಂದ ಈ ಶಿಬಿರಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಆದ್ದರಿಂದ ಬಹುಶಃ ನಮ್ಮ ಜೀವಮಾನದಲ್ಲಿ ಅಪ್ಪ ಅಮ್ಮ ಇರೋದು ಒಂದೇ ಸಲ. ಆದ್ದರಿಂದ ನೀವು ಏನು ಮಾಡಬೇಕೆಂದರೆ ನಿಮ್ಮ ಜೀವನದಲ್ಲಿ ಇರುವ ತನಕ ನಿಮ್ಮ ಅಪ್ಪ ಅಮ್ಮನ ಬಹಳ ಪ್ರೀತಿಯಿಂದ ನೋಡಿಕೊಳ್ಳಬೇಕು. ಹಾಗೂ ಹೆಣ್ಣು ಮಕ್ಕಳಾದರೆ ಗಂಡನ ಮನೆ ಹೋಗುವ ಸಂದರ್ಭದಲ್ಲಿ ಅಪ್ಪ ಅಮ್ಮ ನಂತರ ಅತ್ತೆ ಮಾವನೇ ನಿಮಗೆ ಏನಾಗಿರ್ತದೆ ಅಪ್ಪ ಅಮ್ಮ ಆಗಿರ್ತಾರೆ. ಆದ್ದರಿಂದ ನಿಮ್ಮ ಅಪ್ಪ ಅಮ್ಮನ ಯಾವ ಥರ ನೀವು ಪ್ರೀತಿ ನೋಡ್ಕೊಳ್ತೀರಾ ಅದೇ ಥರ ನೀವು ನಿಮ್ಮ ಅತ್ತೆ ಮಾವನನ್ನು ಕೂಡ ನೋಡಿಕೊಳ್ಬೇಕು. ತಿರುಪತಿಗೆ ಹೋದಾಗ ನಾವೊಂದು ಪ್ರತಿಜ್ಞೆ ಮಾಡಿ ಅಲ್ಲಿಂದ ಬರ್ತೀವಿ. ಯಾಕೆಂದರೆ ನಮ್ಮಲ್ಲಿ ಯಾವುದಾದ್ರೂ ಕೆಟ್ಟ ಚಟ ಇದ್ದರೆ ಅಲ್ಲಿ ಬಿಟ್ಟು ಬರುವಂಥ ಒಂದು ಸಂದರ್ಭ ಉಂಟು. ಅದೇ ಥರ ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಪ್ರತಿಜ್ಞೆ ಮಾಡಿದ್ದಾರೆ, ನಾನು ಇನ್ನು ಮುಂದೆ ತಾಳ್ಮೆಯನ್ನು ಕಲಿತುಕೊಂಡಿದ್ದೇನೆ. ಆದ್ದರಿಂದ ನೀವು ಏನನ್ನು ಇಲ್ಲಿ ಕಲಿತುಕೊಂಡಿದ್ದೀರೋ ಅದನ್ನು ಮುಂದೆ ನಿಮ್ಮ ಜೀವಮಾನದಲ್ಲಿ ಅಳವಡಿಸಿಕೊಂಡು NSS ಘಟಕದ 2018ರ ಧ್ಯೇಯವಾಕ್ಯ ಕೂಡ ನಿನ್ನ ಬಾಳಿನ ಶಿಲ್ಪಿ ನೀನೇ. ವಿದ್ಯಾರ್ಥಿಗಳೇ, ಶಿಬಿರಾರ್ಥಿಗಳೇ, ಪ್ರತಿಯೊಬ್ಬರಿಗೂ ಒಂದೊಂದು ಪ್ರತಿಭೆ ನಮ್ಮಲ್ಲಿ ಇದೆ. ಪ್ರತಿಯೊಬ್ಬರಿಗೂ ದೇವರು ಒಂದೊಂದು ಪ್ರತಿಭೆಯನ್ನು ಕೊಟ್ಟಿದ್ದಾರೆ. ಆದರೆ ನಮಗೆ ಸಿಕ್ಕಿದಂಥ ಪ್ರತಿಭೆಯನ್ನು ನಾವು ಅನಾವರಣಗೊಳಿಸ್ತಾ ಇಲ್ಲ. ಬಹುಶಃ NSS ಅಂತ ಹೇಳುವಂಥದ್ದು ನಮ್ಮಲ್ಲಿರುವಂಥ ಈ ಸುಪ್ತ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂಥ ಒಂದು ವೇದಿಕೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಕೇಪುಡೊಂಜಿ ಪರ್ಬಂದು ಪಂಡ ತಪ್ಪ ಬಂದು ನಮ್ಮ ಬದುಕೊಂದುಲ್ಲ ಬದುಕಿನಾಗ ನಮ್ಮ ಈ ನೆಲ ಜಲ ಭೂಮಿನ ಸಂರಕ್ಷಣೆ ಮಲ್ತೊಂದಿಪ್ಪೋಡು ನಂಗೆ ಮಸ್ತ್ ವರ್ಷೊಳಗೆ ನಂಗೆ ವಾರಿಸು ಹಕ್ಕಡೆ ಬತ್ತಂದಣ ಈ ಭೂಮಿನ ಬಹುಶಃ ನಮ್ಮ ಏರ್ಲ ಅಪೇಕ್ಷೆ ಪಡೆದು ಪಡ್ತದ ಆಂಡ ನಂಗೆ ಮಲ್ಲ ಜವಾಬ್ದಾರಿ ಈ ಮಾತ 74 ಜೋಕುಲು ಬಹುಶಃ ವಾವಾ ವೃತ್ತಿಗೆ ಪೋವೇರು ಬಹುಶಃ ವಾವಾ ದೇಶಕ್ಕೆ ಪೋಯಲ್ಲ ಅವಕಾಶ ಇಪ್ಪು ಇಡೀ ಪ್ರಪಂಚದ ಬದಲಾವಣೆ ನಮ್ಮದು ನಮ್ಮ ಬದಲಾವಣೆ ಜಗತ್ತಿನ ನಿಯಮ ಅಂತ ನಾವು ಈ ಪ್ರಕೃತಿದ ನಿಯಮ ಬಹುಶಃ ನಿಖಿಲ್ನ NSS ಒಂಜಿ ಗೀತೆ ನಿಖಲ ಪನ್ಪುಣ ಕೆಂಡು ಕೈ ಕೆಸರಾಗಲಿ ನೆಲ ಹುಲುಸಾಗಲಿ ಬಹುಶಃ ನಮ್ಮ ಮನಸ್ಸಲ್ಲಿ ಅಂಚನೆ ಹುಲುಸಾವಡೆ ಅವು ಏಪಲ ಸಮೃದ್ಧಿ ದಿಂಜಾವಡೆ ಬಹಳಷ್ಟು ಕೆಲಸಗಳನ್ನ ಮಾಡಿದಿರಿ. ಬಹಳ ಈ ಊರಿನ ಎಲ್ಲರ ಪ್ರೀತಿಯನ್ನ ಗಳಿಸಿಕೊಂಡಿದ್ದೀರಿ. ಇವತ್ತು ನೆನಪಿನ ಬುದ್ಧಿಗಳೊಂದಿಗೆ ನೀವು ತೆರಳ್ತಾ ಇದ್ದೀರಿ. ನಿಮ್ಮ ಭವಿಷ್ಯ ಉಜ್ವಲವಾಗಲಿ. ನಮ್ಮ ಈಗಾಗಲೇ ಬೆಳಿಗ್ಗೆ ನಾವು ಪಂಚಮುಖಾಂಜನ ಸ್ವಾಮಿ ಮತ್ತು ಶ್ರೀ ಲಕ್ಷ್ಮೀ ಜನರ ದೇವರ ದೇವಸ್ಥಾನಕ್ಕೆ ಹೋಗಿದ್ದೇವೆ. ಆ ದೇವರ ಪೂರ್ತಿ ಅನುಗ್ರಹ ನಿಮ್ಮ ಮೇಲೆ ಇದೆ. ಖಂಡಿತ ಮುಂದಿನ ಶೈಕ್ಷಣಿಕ ವಿಚಾರದಲ್ಲಿ ಕೂಡ ನಮ್ಮ ಈಗಾಗಲೇ ಕಡಲ ಸರ್ಕಾರಿ ಪದವಿ ಕಾಲೇಜಿಗೆ ಬಹಳ ಉತ್ತಮ ಫಲಿತಾಂಶವನ್ನ ಇಷ್ಟರವರೆಗೆ ವಿದ್ಯಾರ್ಥಿಗಳು ತಂದುಕೊಟ್ಟಿದ್ದಾರೆ. ಇನ್ನೂ ಕೂಡ ನೀವು ಅದನ್ನು ತಂದುಕೊಡಿಸುವಂತ ಕೆಲಸವನ್ನ ಮಾಡಬೇಕು. ಅದು ನಿಮ್ಮಿಂದ ಕೈ ಆಗಲೇಬೇಕು. ನಿಮ್ಮಿಂದ ಮತ್ತಷ್ಟು ಹೆಸರು ನಮ್ಮ ಸರ್ಕಾರಿ ಪದವಿ ಕಾಲೇಜಿಗೆ ಸಿಗಬೇಕು ಎನ್ನುವಂತ ಆಶಯದೊಂದಿಗೆ ನಿಮಗೆ ಮತ್ತೊಮ್ಮೆ ಈ ನಮ್ಮ ಗ್ರಾಮ ದೇವರ ಪೂರ್ತಿ ಆಶೀರ್ವಾದ ನಿಮಗೆ ಇರಲಿ. ನಿಮ್ಮ ನಂತರ ನೀವು ನಿಮ್ಮ ಉದ್ಯೋಗ ಜೀವನದಲ್ಲಿ ಬಹಳ ಉತ್ತಮವಾದಂತಹ ಉದ್ಯೋಗವನ್ನು ಪಡ್ಕೊಂಡು ನಿಮ್ಮ ಮನೆ ಇರಬಹುದು ಸಮಾಜವನ್ನ ಬೆಳೆಸುವಂತ ಮಹತ್ತರ ಜವಾಬ್ದಾರಿ ಕೂಡ ನಿಮ್ಮ ಮೇಲಿದೆ. ಅದನ್ನು ಕೂಡ ನೀವು ಮಾಡಬೇಕು ಅಂತ ನಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಕಳೆದ ವರ್ಷ ನಾವು 9 ವರ್ಷಗಳ ಹಿಂದೆ ಕ್ಯಾಂಪ್ ಅನ್ನ ಮಾಡಿದ ಹೊತ್ತಲ್ಲಿ ನಾವೊಂದು ದೀಪವನ್ನು ಉಳಿಸಿಕೊಟ್ಟಿದ್ದೆವು. ನಮ್ಮ ಎಲ್ಲ ವಿದ್ಯಾರ್ಥಿ ಶಿಬಿರಾರ್ಥಿಗಳಿಗೆ ಒಂದು ದೀಪವನ್ನು ಉಳಿಸಿಕೊಟ್ಟಿದ್ದೆವು. ಆದ್ರೆ ಈ ವರ್ಷ ಸ್ವಲ್ಪ ಬದಲಾವಣೆ ಮಾಡಿ ಅದು ಯಾವತ್ತಾದ್ರೂ ಒಮ್ಮೆ ಯೂಸ್ ಮಾಡುವುದು ಅಂತ ಹೇಳಿ ನಾವು ಇದನ್ನ ಕೊಟ್ಟಿರುವಂತದ್ದು. ಶಿಬಿರಾರ್ಥಿಗಳು ಬಾಕಿ ಇದೆ, ದಯವಿಟ್ಟು ಇದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಕಳೆದ 1 ವಾರದಿಂದ ಈ ಒಂದು ಶಾಲೆಯಲ್ಲಿ ನಮ್ಮ ಸೇವೆಯನ್ನ ಮಾಡಿದ್ದೀರಿ.
ಇರುವಾಗ ನಮ್ಮ ಕುಟುಂಬದ ಮಕ್ಕಳು ಇಬ್ಬರು ಇದ್ದಾರೆ ಅಂತ ಅವರು ಮತ್ತೆ ಅದನ್ನು ತೋರಿಸುವಂಥ ಕೆಲಸವನ್ನು ಮಾಡೋಣ. ಇರ್ಬೋದು, ಶ್ರಮದಾನದಲ್ಲಿ ಇರ್ಬೋದು, ಅಥವಾ ಪಾಯಸ ಇರ್ಬೋದು, ಸ್ವೀಟ್ ಇರ್ಬೋದು, ಬಹಳಷ್ಟು ಜನ ಕೊಡುಗೆಯಾಗಿ ನೀಡಿದ್ದೀರಿ. ನಮ್ಮ ಈ ಪ್ರೀತಿಯನ್ನು ಮತ್ತೊಮ್ಮೆ ನೆನಪಿಸುತ್ತಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೇಪು ಇಲ್ಲಿ ಸುಮಾರು 7 ದಿನಗಳ ಕಾಲ ಪದವಿ ಪೂರ್ವ ಕಾಲೇಜು ಕಡಬ ಇವರ NS ಶಿಬಿರ ಬಹಳ ಯಶಸ್ವಿಯಾಗಿ ನಡೆಯಿತು. ಈ ಶಿಬಿರದಲ್ಲಿ ಸುಮಾರು 68 ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು ಹಲವು ಕೆಲಸ ಕಾರ್ಯಗಳನ್ನು ಮಾಡಿದರು. ಗ್ರೌಂಡಿನ ವಿಸ್ತರಣೆ ಇರ್ಬೋದು ಅಥವಾ ಶಾಲೆಯ ತಡೆಗೋಡೆ ಇರ್ಬೋದು. ಅದರ ಜೊತೆಗೆ ಹಲವು ಶೈಕ್ಷಣಿಕ ವಿಚಾರಗಳನ್ನು ಅಳವಡಿಸಿಕೊಂಡು ಒಂದು ಒಳ್ಳೆಯ ಯಶಸ್ವಿ 7 ದಿನಗಳಲ್ಲಿ ಒಂದು ಯಶಸ್ವಿ ಶಿಬಿರಗಳನ್ನು ಕೊಟ್ಟ ಪದವಿ ಪೂರ್ವ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಧನ್ಯವಾದಗಳನ್ನು ನೀಡುತ್ತಿದ್ದೇನೆ. ರಾಷ್ಟ್ರೀಯ ಸೇವಾ ಯೋಜನೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬ ಇದರ 2018-2019 ಸಾಲಿನ ವಾರ್ಷಿಕ ವಿಶೇಷ ಶಿಬಿರವು ಕಳೆದ 31 ತಾರೀಕಿನಿಂದ ಕೇಪು ಶಾಲೆಯಲ್ಲಿ ಬಹಳ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಈ ವಾರ್ಷಿಕ ವಿಶೇಷ ಶಿಬಿರವು ಇನ್ನಷ್ಟು ವಿಜೃಂಭಣೆಯಿಂದ ನಡೆಯಲಿ. ನಾನು ಈ NSS ಶಿಬಿರದಲ್ಲಿ ಕೆಲವು ವರ್ಷಗಳ ಹಿಂದೆ ಭಾಗಿಯಾಗ್ತಾ ಇದ್ದೇನೆ. ಈ ಒಂದು NSS ಶಿಬಿರವು ನನ್ನ ಜೀವನದಲ್ಲಿ ಅತ್ಯಂತ ಮರೆಯಲಾಗದ ನೆನಪು. ನಾನು ಇವತ್ತು ಒಂದು ಉದ್ಯಮಿಯಾಗಿ ಹೊರಹೊಮ್ಮಲು NSS ಶಿಬಿರವು ನನಗೆ ಅತ್ಯುತ್ತಮವಾಗಿ ಒಂದು ನೆಲೆಯನ್ನು ಕಟ್ಟಿಕೊಟ್ಟಿದೆ. ಆ ದೃಷ್ಟಿಯಿಂದ ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರವು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬದ ಈ ಶಿಬಿರವು ಇನ್ನಷ್ಟು ವಿಜೃಂಭಣೆಯಿಂದ ನಡೆಯಲಿ. ಈ ಶಿಬಿರದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳು NSS ಶಿಬಿರದ ಮಹತ್ವವನ್ನು ಇನ್ನಷ್ಟು ಪಡೆಯಲಿ ಎಂದು ಆಶಿಸುತ್ತಾ ಶುಭವನ್ನು ಕೋರುತ್ತೇನೆ. ರಾಷ್ಟ್ರೀಯ ಸೇವಾ ಯೋಜನೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು 2018-19 ಸಾಲಿನ ಶಿಬಿರವನ್ನು ನಮ್ಮ ಈ ಸರ್ಕಾರಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೇಪು ಕುಟ್ಟುಪಡೆಯಲ್ಲಿ ಕಳೆದ 31 ತಾರೀಕಿನಿಂದ ಇವತ್ತಿನವರೆಗೆ ಬಹಳ ಉತ್ತಮ ರೀತಿಯಲ್ಲಿ ನಡೆಸಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ವಿಶೇಷವಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಕೂಡ ರಾಷ್ಟ್ರೀಯ ಸೇವಾ ಯೋಜನೆಯ ಶಿಬಿರಾರ್ಥಿಗಳು ತಮ್ಮ ಶ್ರಮದಾನ ಇರ್ಬೋದು ಅಥವಾ ಶೈಕ್ಷಣಿಕ ವಿಚಾರ ಇರ್ಬೋದು, ಬೇರೆ ಬೇರೆ ರೀತಿಯ ಎಲ್ಲ ಕಾರ್ಯಗಳನ್ನು ಬಹಳ ಉತ್ತಮ ರೀತಿಯಲ್ಲಿ ನಡೆಸಿಕೊಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ ಅವರ ಶಿಬಿರ ಅಧಿಕಾರಿ ಇರ್ಬೋದು ಅಥವಾ ಉಪನ್ಯಾಸಕ ವೃಂದ ಇರ್ಬೋದು, ಪ್ರಾಂಶುಪಾಲರಿರ್ಬೋದು, ಎಲ್ಲರ ಸಹಕಾರದೊಂದಿಗೆ ಅದೇ ರೀತಿ ಈ ಶಿಬಿರ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಮತ್ತು ನಮ್ಮ ಶಾಲೆಯ ಮುಖ್ಯ ಗುರುಗಳು ಮತ್ತು ಅಧ್ಯಾಪಕರಿಂದ ಇರ್ಬೋದು, SDMCಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಮತ್ತು ಈ ಭಾಗದ ಎಲ್ಲ ವಿದ್ಯಾಭಿಮಾನಿಗಳ ಸಹಕಾರದೊಂದಿಗೆ ಕಳೆದ 7 ದಿವಸಗಳ ಈ ಒಂದು ಶಿಬಿರ ಬಹಳ ಯಶಸ್ವಿಯಾಗಿ ಮೂಡಿ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಒಂದು ಶಿಬಿರ ಸಮಿತಿಯ ಸಂಚಾಲಕನಾಗಿ ಬಹಳಷ್ಟು ಹೆಮ್ಮೆ ಪಡ್ತಾ ಇದ್ದೇನೆ. ನಮ್ಮ ವಿದ್ಯಾರ್ಥಿಗಳು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳನ್ನು ನಾನು ಮೆಚ್ಚಲೇಬೇಕು. ಶ್ರಮದಾನದಲ್ಲಿ ಬಹಳ ಪ್ರಾಮಾಣಿಕವಾಗಿ ಶ್ರಮದಾನವನ್ನು ಮಾಡೋದ್ರ ಜೊತೆಗೆ ಶೈಕ್ಷಣಿಕ ವಿಚಾರದಲ್ಲಿ ಬಹಳಷ್ಟು ವಿಚಾರಗಳನ್ನು ಕಲ್ತ್ಕೊಂಡಿದ್ದಾರೆ. ಪ್ರಥಮವಾಗಿ ಸ್ವಉದ್ಯೋಗದ ಮಾಹಿತಿ ಮಧ್ಯಾಹ್ನ ನಾವು ವಿಶೇಷವಾಗಿ ಈ ವರ್ಷ ಶೈಕ್ಷಣಿಕ ಕಾರ್ಯಕ್ರಮವನ್ನು ಬಹಳ ವಿಶೇಷ ರೀತಿಯಲ್ಲಿ ಆಯೋಜನೆ ಮಾಡಿದ್ದೆವು. ಒಂದು ದಿವಸ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಸ್ವಉದ್ಯೋಗದಲ್ಲಿ ಪಿನಾಯಿಲ್ ಇರ್ಬೋದು, ಸೋಪ್ ಇರ್ಬೋದು, ಬೇರೆ ಬೇರೆ ರೀತಿಯ ವಸ್ತುಗಳನ್ನು ತಯಾರಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೆವು. ಅದನ್ನು ಕೂಡ ವಿದ್ಯಾರ್ಥಿಗಳು ಬಹಳ ಉತ್ತಮ ರೀತಿಯಲ್ಲಿ ಉಪಯೋಗಿಸಿಕೊಂಡಿದ್ದಾರೆ. 2ನೇ ದಿವಸ ನಾವು ಮತ್ತೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೆವು. ನಮ್ಮ ಗಣೇಶ್ ಕೈಕುರಿ ಅವರ ಮನೆಯಲ್ಲಿ ಭತ್ತದ ಕಟಾವು ಮಾಡುವ ಪ್ರಾತ್ಯಕ್ಷಿತೆ ಮತ್ತು ಅದನ್ನು ಕಟಾವು ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಒಂದಷ್ಟು ಕೃಷಿಯ ಬಗ್ಗೆ ಒಲವನ್ನು ತೋರಿಸಬೇಕು. ಅದರ ಜೊತೆಗೆ ಭತ್ತವನ್ನು ಬೆಳೆಯುವಂಥ ಪ್ರೋತ್ಸಾಹವನ್ನು ನೀಡಬೇಕು ಅನ್ನೋ ದೃಷ್ಟಿಯಲ್ಲಿ ಅದನ್ನು ಕೂಡ ಆಯೋಜನೆ ಮಾಡಿದ್ದೆವು. ನಂತರ ತೆಂಗಿನ ಮರ ಹತ್ತುತ್ತೇವೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ
ಕೃಷಿಕರಿಗೆ ಜನ ಸಿಗ್ತಾ ಇಲ್ಲ ಯಾವುದೇ ಕೆಲಸಗಳಿಗೆ. ಈ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳು ಅವರವರ ಜೀವನದಲ್ಲಿ ಅವರಿಗೆ ಬೇಕಾದನ್ನು ಪಡ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ತೆಂಗಿನ ಮರ ಹತ್ತುವ ಯಂತ್ರ ಪ್ರಾತ್ಯಕ್ಷಿಕೆ ಮತ್ತು ತೆಂಗಿನ ಮರ ಹತ್ತುವಂತಹ ಕಾರ್ಯಕ್ರಮ ಕೂಡ ಈ ವರ್ಷ ಇಟ್ಕೊಂಡಿದ್ದೆವು. ಅದರ ಜೊತೆಗೆ ಡೆಂಟಲ್ ಮಾಹಿತಿ ಶಿಬಿರ, ವಿದ್ಯಾರ್ಥಿಗಳ ಆರೋಗ್ಯದ ಬಗ್ಗೆ, ನಮ್ಮ ಹಲ್ಲಿನ ಬಗ್ಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಡೆಂಟಲ್ ಮಾಹಿತಿ ಶಿಬಿರವನ್ನು ಕೂಡ ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆ ಈ ಶಿಬಿರದಲ್ಲಿ ಆಯೋಜನೆ ಮಾಡಿಕೊಂಡಿದ್ದೇವೆ. ವಿಶೇಷವಾಗಿ ಕಳೆದ ಒಂದು ವಾರದ ಈ ಒಂದು ಶಿಬಿರ ಬಹಳ ಯಶಸ್ವಿಯಾಗಿ ಮೂಡಿ ಬಂದಿದೆ ಅನ್ನುವಂಥದ್ದಕ್ಕೆ ನಾನು ಬಹಳಷ್ಟು ಸಂತೋಷ ಪಡ್ತಾ ಇದ್ದೇನೆ. ಜೊತೆಗೆ ನಮ್ಮ ಎಲ್ಲ ಸಹಕಾರ ಕೊಟ್ಟಿರುವಂಥದ್ದು ನಮ್ಮ ವಿಜೇತ್ ಅವರು ಕೂಡ ಸೌಂಡ್ಸ್ ಮತ್ತು ಎಲ್ಲವನ್ನು ವ್ಯವಸ್ಥಿತವಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಪಂಚಮುಖಿ ಶಾಮಿಯಾನದ ಮಾಲಕರು ಅವರು ಕೂಡ ಶಾಮಿಯಾನ ಅದೇ ರೀತಿ ಚೇರ್ಸಿನ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ. ಮತ್ತು ನಮ್ಮ ಎಲ್ಲ ಊರಿನ ಗಣ್ಯರು ನಮ್ಮ ಊಟದ ವ್ಯವಸ್ಥೆಯಲ್ಲಿ ಈ ಊರಿನ ಎಲ್ಲ ನಮ್ಮ ಬಂಧುಗಳು ಅಡುಗೆಯನ್ನು ಮಾಡಿಕೊಡುವುದರ ಮೂಲಕ ಬಹಳಷ್ಟು ಕಾರ್ಯಗಳಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಮತ್ತು ನಮ್ಮ ಈ ಒಂದು ಶಿಬಿರದಲ್ಲಿ ಲಕ್ಷ್ಮೀ ಜನ ಯುವಕ ಮಂಡಳಿ ಇರ್ಬೋದು, ಐಡಿಯಲ್ ಫ್ರೆಂಡ್ಸ್ ಕ್ಲಬ್ ಇರ್ಬೋದು, ನಮ್ಮ ಶಿಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕುಟ್ರಪಾಡಿ ಒಕ್ಕೂಟ ಇರ್ಬೋದು, ಮತ್ತು ವಿವಿಧ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳ ಕುಟ್ರಪಾಡಿ ಮತ್ತು ಕೇಪುನ ಎಲ್ಲ ಸಂಘಗಳ ಪದಾಧಿಕಾರಿಗಳಿರ್ಬೋದು, ಮತ್ತೆಲ್ಲ ಈ ಶಾಲೆಯ ಪೋಷಕರು ಇರ್ಬೋದು ಮತ್ತು ಎಲ್ಲ ಊರಿನ ವಿದ್ಯಾಭಿಮಾನಿಗಳು ಎಲ್ಲರ ಸಮ್ಮುಖದಲ್ಲಿ ಒಂದಷ್ಟು ಶ್ರಮದಾನಗಳು ನಡೆದಿದೆ. ಅದರ ಜೊತೆಗೆ ಬಹಳ ಅಭಿವೃದ್ಧಿ ಕೆಲಸಗಳು ಈ ಒಂದು ಕೇಪು ಶಾಲೆಯಲ್ಲಿ ನಡೆದಿದೆ. ಅದಕ್ಕಾಗಿ ವಿಶೇಷವಾಗಿ ಈ ಒಂದು ಶಿಬಿರವನ್ನು ಇಲ್ಲಿ ಆಯೋಜನೆ ಮಾಡಲಿಕ್ಕೆ ನಮಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎಲ್ಲ ಪ್ರಾಂಶುಪಾಲರು ಮತ್ತು ಎಲ್ಲ ಉಪನ್ಯಾಸಕ ವೃಂದದವರಿಗೆ, ಜೊತೆಗೆ ವಿಶೇಷವಾಗಿ ನಮ್ಮ ಸೆಲಿನ್ ಉಪನ್ಯಾಸಕರು ಇವರು ಈ ಒಂದು ಶಿಬಿರಾಧಿಕಾರಿಯಾಗಿ ಕಳೆದ ಒಂದು ವಾರದಿಂದ ಈ ಶಾಲೆಯಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡು, ಅದರ ಜೊತೆಗೆ ವಾಸ್ತವ ಸರ್ ಇರ್ಬೋದು, ಹರಿಶಂಕರ್ ಇರ್ಬೋದು, ಮತ್ತು ಅರ್ಪಿತಾ ಮೇಡಮ್ ಇರ್ಬೋದು, ಸೀಮಾ ಮೇಡಮ್ ಇರ್ಬೋದು, ಮತ್ತು ವಾಣಿ ಮೇಡಮ್ ಇರ್ಬೋದು, ಜಿನ್ಸಿ ಮೇಡಮ್ ಇರ್ಬೋದು, ಎಲ್ಲರೂ ಕೂಡ ಅವರ ಎಲ್ಲ ವೈಯಕ್ತಿಕ ವಿಚಾರಗಳನ್ನು ಬದಿಗಿಟ್ಟು ನಮ್ಮ ಈ ಒಂದು ಶಿಬಿರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಈ ಒಂದು ಶಿಬಿರದ ಯಶಸ್ಸಿಗೆ ಸಹಕರಿಸುತ್ತಿದ್ದಾರೆ. ವಿಶೇಷವಾಗಿ ಪ್ರಾಂಶುಪಾಲರಾಗಿರ್ತಕ್ಕಂಥ ಜನಾರ್ದನ ಗೌಡ ಇವರು ಕೂಡ ಮಾರ್ಗದರ್ಶನವನ್ನು ನೀಡುತ್ತಾ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ವಿಶೇಷವಾಗಿ ಶಿಬಿರ ಸಮಿತಿಯ ಒಬ್ಬ ಸಂಚಾಲಕನಾಗಿ ಅವರಿಗೆ ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಶಿಬಿರಾರ್ಥಿಗಳಿಗೆ ಕೂಡ ನಾನು ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಏನು ನೀವು ಈ ಶಿಬಿರದಲ್ಲಿ ಪಡ್ಕೊಂಡಿದ್ದೀರಿ, ಖಂಡಿತ ನಿಮ್ಮ ಮುಂದಿನ ಜೀವನಕ್ಕೆ ನಮ್ಮ ಕೇಪು ಶಾಲೆಯಲ್ಲಿ ನಡೆದಂಥ ಈ ಶಿಬಿರ ಮಾದರಿಯಾಗಲಿ. ನೀವು ಈ ದೇಶದ ಉತ್ತಮ ಪ್ರಜೆಗಳಾಗಿ ಮೂಡಿ ಬರಲಿಕ್ಕೆ ಇಲ್ಲಿನ ಏನು ಶಿಬಿರದಲ್ಲಿ ಪಡ್ಕೊಂಡಂಥ ಏನು ಜ್ಞಾನ ಇದೆ ಅದನ್ನು ಪೂರ್ತಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಮತ್ತು ಈ ಸಮಾಜದಲ್ಲಿ ಮತ್ತು ನಮ್ಮ ಶಾಲೆಯ ಒಂದು ಯಶಸ್ಸನ್ನು, ನಮ್ಮ ಶಾಲೆಯ ಕೀರ್ತಿಯನ್ನು ಇನ್ನಷ್ಟು ಹೆಚ್ಚಿಸುವಲ್ಲಿ ತಾವು ಕೈ ಜೋಡಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಾ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಸಂತೋಷ್ ಪಟ್ನ ನಾನು ಉಲ್ಲೇಖ ಮಾಡಲೇಬೇಕು. ಖಂಡಿತ ನಮ್ಮ ಈ ಒಂದು ವಾರದ ಶಿಬಿರಗಳನ್ನು ಬಹಳ ಯಶಸ್ವಿ ರೀತಿಯಲ್ಲಿ ಚಿತ್ರೀಕರಣವನ್ನು ಮಾಡಿ ಎಲ್ಲ ಕಡೆ ಪ್ರಚಾರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಮಾಧ್ಯಮದ ಬಂಧುಗಳು ಕೂಡ ನಮಗೆ ಕೈ ಜೋಡಿಸಿದ್ದಾರೆ. ವಿಶೇಷವಾಗಿ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳೊಂದಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಮುಂದೆ ಕೂಡ ತಮ್ಮ ಸಹಕಾರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎಲ್ಲ ಸಹಕಾರಗಳು ಕೂಡ ಈ ಒಂದು ನಮ್ಮ ಶಾಲೆಗೆ ಸಿಗಲಿ. ಅದರ ಜೊತೆಗೆ ಇನ್ನಷ್ಟು ಕಾರ್ಯಗಳು, ಉತ್ತಮ ಕಾರ್ಯಗಳು ನಮ್ಮ ಶಿಬಿರಾರ್ಥಿಗಳಿಗೆ ನಡೀಲಿ ಎನ್ನುವಂಥ ಆಶಯದೊಂದಿಗೆ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ವಂದನೆಗಳು. ಆತ್ಮೀಯ ವೀಕ್ಷಕರೇ, ಇಲ್ಲಿಗೆ NSS ಸ್ಪೆಷಲ್ ಪ್ರೋಗ್ರಾಂ ನೆನಪಿನ ಬುತ್ತಿಯಿಂದ ಕಾರ್ಯಕ್ರಮ ಮುಗಿದಿದೆ. ಮುಂದಿನ ವಾರದಿಂದ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ SS ಮೀಡಿಯಾ ನಿಮ್ಮ ಪ್ರತಿಭೆಗೆ ನಮ್ಮ ವೇದಿಕೆ ಟಾಪ್ 5 ಟ್ಯಾಲೆಂಟ್ ಕಾರ್ಯಕ್ರಮ ಮುಂದುವರಿಯಲಿದೆ. ಈ ಕಾರ್ಯಕ್ರಮಕ್ಕೆ ತಪ್ಪದೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮ್ಮ SS ಮೀಡಿಯಾ ವಾಟ್ಸಪ್ ನಂಬರ್ 9164856497ಗೆ ನಿಮ್ಮ ಅಭಿಪ್ರಾಯಗಳನ್ನು ವಾಟ್ಸಪ್ ಮಾಡಿ. ಮತ್ತೆ ಮುಂದಿನ ವಾರ ಟಾಪ್ 5 ಟ್ಯಾಲೆಂಟ್ನಲ್ಲಿ ಸಿಗೋಣ. ಶುಭರಾತ್ರಿ.